ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಫುಲ್ ಡೇ ಝೊಮ್ಯಾಟೊ ಬಾಯ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಅರ್ನಿಂಗ್ ಆಗುತ್ತಾ, ಏನೇನು ಕಷ್ಟ ಇರುತ್ತೆ ಎಲ್ಲ ನೋಡೋಣ ಬನ್ನಿ. ಗೈಸ್, ಫಸ್ಟ್ ಸ್ಟಾರ್ ಬಂದಿದ್ದೀನಿ ಇವಾಗ. ಸೆಕೆಂಡ್ ಆರ್ಡರ್ ಡೆಲಿವರಿ ಆಯಿತು. ಸೊ ಥರ್ಡ್ ಆರ್ಡರ್ ವೇಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಆರ್ಡರ್ ಬಂದ್ಬಿಟ್ಟು ಅದು ಹಾಸ್ಪಿಟಲ್ ಸೆಂಟರ್ ಇತ್ತು, ನನಗೆ ಎಷ್ಟು ಗೊತ್ತಿಲ್ಲ. ಸೊ ನೆಕ್ಸ್ಟ್ ನೋಡೋಣ. ಸೊ ಗೈಸ್, ನಾನು ಮೂರನೇ ಆರ್ಡರ್ ಡೆಲಿವರಿ ಮಾಡಿದೆ. ಸ್ವಲ್ಪ ಖುಷಿ ಆಯಿತು, ಬಿಕಾಸ್ ಅವ್ರು 50 ರೂಪೀಸ್ ಟಿಪ್ಸ್ ಆ್ಯಡ್ ಮಾಡಿದರು ಅದೇ ಆರ್ಡರಲ್ಲಿ. ಸೊ 50 ಟಿಪ್ಸ್ ಅಂದರೆ ನನಗಷ್ಟು ಖುಷಿ ಆಗಿಲ್ಲ ಅಂದ್ರೂ ಯಾರು ಫುಲ್ ಟೈಮ್ ಮಾಡ್ತಾರೆ ಅವ್ರಿಗಂತೂ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಆ 50 ರೂಪೀಸಿಂದ ಅವ್ರಿಗೆ ಒಂದು ಹೊತ್ತು ಊಟ ಸಿಗುತ್ತೆ, ಅವ್ರ ಹೊಟ್ಟೆ ತುಂಬುತ್ತೆ. ತುಂಬ ಚೆನ್ನಾಗಿ 50 ರೂಪೀಸ್ ಅಂದರೆ ಏನೇನು ಅಲ್ಲ ಗೈಸ್. ನನಗೆ ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. 50 ರೂಪೀಸ್ಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ನಂಗೆ ಗೊತ್ತು. ಬಟ್ ಈ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂದರೆ, ಮಗ 50 ರೂಪಾಯಿ ಹಾಕೋ, ಒಂದು ದಮ್ ಹೊಡಿಬೇಕು ಮಗ, ಇವಾಗ ಮಧ್ಯಾಹ್ನಕ್ಕೆ ಹಾಕ್ಬಿಡುತ್ತೆ 50 ರೂಪಾಯಿ ಹಾಕಿ ಮಗ ಅಂತಾರೆ. ಸೊ ಒಂಥರ ಕೇಳಿದ್ರೆ ಆಗ್ಬೋದು, ಬಟ್ ರಿಟರ್ನ್ ಮಾತ್ರ ಹಾಕೊಡಲ್ಲ ಗೈಸ್. ಯಾಕೆ 1 ರೂಪಾಯಿ ದುಡ್ಡೆ, 50 ರೂಪಾಯಿ ದುಡ್ಡೆ, ಇನ್ನು 1000 ರೂಪಾಯಿ ಇಸ್ಕೊಳೋದು ದುಡ್ಡೆ. ಅದೇ 50 ರೂಪಾಯಿ ಅವನ ಹತ್ರ ನೀನು ಇಸ್ಕೊಂಡಿದ್ದಾನೆ ಅಂದರೆ ಅವನು ಊಟ ಮಾಡ್ತಾ ಇದ್ದ. ಅವ್ರು ಹಂಗೆ ಅಂದರೆ ಕೊಟ್ಬಿಟ್ಟು ನೆಕ್ಸ್ಟ್ 5 ರೂಪಾಯಿ ಬಿಸ್ಕೆಟ್ ತಿಂತಾರೆ ಗೈಸ್. ಅದು ಕೂಡ ನೋಡಿದ್ದೀನಿ. ಸೊ ಇವಾಗ ಫೋರ್ತ್ ಆರ್ಡರ್ ಡೆಲಿವರಿ ಮಾಡಕ್ಕೆ ಬಂದಿದ್ದೀನಿ ಗೈಸ್. ಇವರು ಕೂಡ 30 ರೂಪೀಸ್ ಟಿಪ್ಸ್ ಕೊಟ್ಬಿಟ್ರು. ಅವಾಗಲೇ ನೋಡಿದ್ರೆ 50 ರೂಪೀಸ್ ಇತ್ತು, ಇವಾಗ 30 ರೂಪೀಸ್ ಟಿಪ್ಸ್ ಕೊಟ್ಟರು. ಟಿಪ್ಸ್ 80 ಆಗಿದೆ. ಆವಾಗಲೇ 50 ಇತ್ತು, ಇವಾಗ 30. ಹಿಂಗೆ ತೋರಿಸ್ಬಿಡ್ತೇನೆ. ಫೋರ್ತ್ ಆರ್ಡರ್ ಬಂದ್ಬಿಟ್ಟು ಔಟ್ ಆಫ್ ಝೋನು 6.5 ಕಿಲೋಮೀಟರ್ ಮತ್ತು ರಿಟರ್ನ್ ಝೋನ್ ಹೋಗ್ಬೇಕಂತೆ. ಸೊ ಬನ್ನಿ ಹೋಗೋಣ. ಏನಾದರೂ ತಿನ್ಬೇಕಂತ ಅನಿಸ್ತಾ ಇತ್ತು, ಇಲ್ಲೇ ಪಕ್ಕದಲ್ಲಿ ಬೇಕ್ರಿ ಇತ್ತು ಅಂತ ಬೇಕ್ರಿ ಹೋಗ್ತಾ ಇದ್ದೀನಿ ಏನಾದರೂ ತಿನ್ನೋಣ ಅಂತ. ಬನ್ನಿ ನೋಡೋಣ ಏನು ತಿನ್ನೋಣ ಅಂತ. ಫೈನಲಿ ಹ್ಯಾಪಿ ಬಿಸ್ಕೆಟ್ ಇಸ್ಕೊಂಡೆ. ನನಗೆ ಅದೊಂದು ಸ್ವಲ್ಪ ಇಷ್ಟ ಆಗುತ್ತೆ. ಅದು ಚಿಕ್ಕದಲ್ಲಿ 2 ಇಸ್ಕೊಂತಿದ್ದೆ, 10 ರೂಪೀಸ್ ಇತ್ತು. ಏಯ್ತಾದ್ರು ಕೊಡ್ತಾ ಇದೀವಿ ಇವಾಗ. ಸಾಕಾಗಿದೆ ಬೆಳಗಿಂದ 11 ಇವಾಗ 2:35. 3.5 hour ಮಾಡಿದ್ದೀವಿ. ಇವಾಗ ಏನು ಬಂದಲ್ಲ, ಇದು ಡೆಲಿವರಿ ಬಾಯ್ಸ್ ನಾಳೆ ಅಂತ ಹೇಳಿದ್ರು. ಇದು ಬ್ಯಾಕ್ ಸೈಡ್ ಎಲ್ಲ ಬರುತ್ತೆ. ಸೊ ಗೈಸ್, ಟೋಟಲ್ ಇವಾಗ 12 ಆರ್ಡರ್ ಆಗಿದ್ದಾವೆ. 673 ರೂಪೀಸ್ ಆಗಿದೆ. 4 ಅವರ್ ರನ್ನಿಂಗ್ ಆಗಿದ್ದೇನೆ. 5 ಗಿಗ್ ಕಂಪ್ಲೀಟ್ ಆಗಿದೆ. ಟೈಮ್ ಬಂದ್ಬಿಟ್ಟು 4:18 ಅರೌಂಡ್ 12 ಟಿಪ್ಸ್ ಅರ್ನಿಂಗ್ಸ್ ಟೈಮ್. ಸೊ ಇನ್ನೂ 11ವರೆಗೂ ಮಾಡಬೇಕು ಅಂದರೆ ಇವಾಗ ಸ್ವಲ್ಪ ಟೈರ್ಡ್ ಆಗೈತೆ ಗೈಸ್. ಮಾಡಲ್ಲ. ಮೆಕ್ಡೊನಾಲ್ಡ್ಸ್ ಆರ್ಡರ್ ಇದೆ ಗೈಸ್. ಮೆಕ್ಡೊನಾಲ್ಡ್ಸ್ ಆರ್ಡರ್ ತಗೊಂಡು ಡೆಲಿವರಿ ಮಾಡಕ್ ಹೋಗ್ತಾ ಇದ್ದೀನಿ. ಗೈಸ್, ಇವಾಗ ಟೈಮ್ ಬಂದ್ಬಿಟ್ಟು 5:35. 14 ಟ್ರಿಪ್ಸ್ ಆಗಿದೆ, 14 ಆರ್ಡರ್ ಆಗಿದೆ. 819 ರೂಪೀಸ್ ಅರ್ನಿಂಗ್ಸ್ ಆಗಿದೆ. ಇಲ್ಲಿಂದ ನೆಕ್ಸ್ಟ್ 6 ಅವರ್ ಇದೆ ಇನ್ನು ತಿನ್ಬೋದು. ಅದೇ ಇದು ನೋಡ್ತಾ ಇದೆ ಗೈಸ್, ನೋಡೋಣ.
ಗೈಸ್ ಟೈಮ್ ಬಂದ್ಬಿಟ್ಟು 6 ಕಾಲ್ ಆಗ್ತಾ ಇದೆ. ಆದ್ರೂ ನೋಡಿದ್ರೆ ಕಾಲ್ ಗಂಟೆ ರೆಸ್ಟೋರೆಂಟ್ ಬಂದ್ರ ಇನ್ನೂ ಆರ್ಡರ್ ಕೊಟ್ಟಿಲ್ಲ. ಗೈಸ್ ಈ ಥರ ಬೇಕು ನಾನು 17 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಬೆಳಗ್ಗೆ 11 ಗಂಟೆಯಿಂದ ಇವಾಗ 7 ಕಾಲ್ ಆಗಿದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್. ಸೊ ಎಲ್ಲ ಗೈಸ್ ಇವಾಗ ಟೈಮ್ ಒಂದು 9:05 ನೋಡಿ. 22 ಟ್ರಿಪ್ಸ್ ಆಗಿದೆ, 22 ಆರ್ಡರ್ ಆಗಿದೆ, 9 ಗಿಗ್ ಆಗಿದೆ. 9, 10, 9 to 10, 10 to 11, ಇನ್ನು 1 ಗಿಗ್ 2 ಗಿಗ್ ಅನ್ಸುತ್ತೆ. ಅದು ಕಂಪ್ಲೀಟ್ ಮಾಡಿಕೊಂಡ್ರೆ ಇವತ್ತಿನ ದಿನ ಡೆಲಿವರಿ ಮುಗಿಯುತ್ತೆ. ಇನ್ನಲ್ಲಿ ಲಾಸ್ಟಲ್ಲಿ ನಾನು ಲಿಂಕ್ಸ್ ತೋರಿಸ್ತೀನಿ ಗೈಸ್. ಹಲೋ ಗೈಸ್, ಇವಾಗ 23 ಆರ್ಡರ್ ಆಗಿದೆ. ಗಿಗ್ ಕೂಡ ಕಂಪ್ಲೀಟ್ ಆಗುತ್ತೆ. 10 2 ಆಗಿದೆ. ಸೊ 11 ನನ್ನ ಗಿಗ್ ಕಂಪ್ಲೀಟ್ ಆಗುತ್ತೆ. ತಲೆ ಬೆನ್ನು ಅಂತ ಇದೆ ಗೈಸ್. ತಲೆ ಕಿವಿ ಕಿವಿದೆಲ್ಲ ಸಕ್ಕರೆ ನೋಡ್ತಾ ಇದೆ. ಹೆಲ್ಮೆಟ್ ಹಾಕೊಂಡ್ರೆ ಸಾಕು, ಬೆಳಗ್ಗೆ 12 ಅವರ್ ಹೆಲ್ಮೆಟ್ ಹಾಕೋಬೇಕಂದ್ರೆ ಅಷ್ಟು ಈಸಿ ಅಲ್ಲ ಗೈಸ್, ತುಂಬ ಕಷ್ಟ. ಬಟ್ ಸಕ್ಕತ್ ಟಯರ್ಡ್ ಆಗಿದ್ದೀನಿ. ಫೇಸ್ ನೋಡಿ, ಮಾರ್ನಿಂಗ್ ಇದ್ದಿದ್ದು ಫೇಸ್ ಇವಾಗ ಫೇಸ್ ಸೈಡಲ್ಲಿ ಹಾಕ್ತೀನಿ. ಮಾರ್ನಿಂಗ್ ವಿಡಿಯೋ ಫಸ್ಟ್ ವಿಡಿಯೋನ ಅಷ್ಟು ಬೆಸ್ಟ್ ಆಗಿದೆ ಗೈಸ್. ಕಣ್ಣಲ್ಲಂತೂ ಫುಲ್ ಡಸ್ಟ್ ಸರಿ ಕಣ್ಣೇ ಕಾಣುತ್ತೆ. ನನ್ನ ಹತ್ರ ತಿನ್ನಕ್ಕೆ ಕೊಡಕ್ಕೆ ಏನಿಲ್ಲ, ಬಿಸ್ಕೆಟ್ ಇಲ್ಲ, ಏನಿಲ್ಲ, ನಾನೇ ತಿನ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ನಾನು ಭಾರತೀಯ ಮಾಲಲ್ಲಿದ್ದೀನಿ. ಮ್ಯಾಮ್ ಮ್ಯಾಮ್ ತಗೊಂಡೆ. ಇದೇ ಪ್ಲೇಸಲ್ಲಿ ಇನ್ನೊಂದು ರೆಸ್ಟೋರೆಂಟ್ ಇದೆ, ಅದು ನೋಡ್ಬೇಕು ಇವಾಗ. ಇಂಡಿಯನ್ ರೆಸ್ಟೋರೆಂಟ್ ಎಲ್ಲಿದೆ? ಸಖತ್ ವೇಟ್ ಇದೆ, ಇಟ್ಕೊಳ ಕಂಫರ್ಟಬಲ್ ಇಲ್ಲ, ಕೊರಿತಾ ಇದೆ ಕಡೆ ಎಲ್ಲ. ಕ್ಲೋಸಿಂಗ್ ಟೈಮ್ ಇದೊಂಥರ 24 hours ಮಾಲ್ ತರ ಆಗ್ಬಿಟ್ಟಿದೆ ಗೈಸ್. ನೋಡಿ ಎಲ್ಲ ಖಾಲಿ ಹೊಡಿತದೆ. ಜನ ಇಲ್ಲ ಅಂದ್ರೆ ನಂಗೆ ವಿಡಿಯೋ ಮಾಡಕ್ ಫುಲ್ ಎನರ್ಜಿ. ಯಾರು ಒಬ್ರಿದ್ರು ಶೈ ಫೀಲಿಂಗ್. ಇದು ಕಂಟಿನ್ಯೂ ಆಗ್ಬೇಕು. 1000 ಜನ ಇದ್ರು ನಾನು ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು. ಸರ ನಾನು ಪಿಕಪ್ ಆಗ್ತೀನಿ ಗೈಸ್. ಫಸ್ಟ್ ಈ ರೆಸ್ಟೋರೆಂಟ್ ನೋಡಿ. कौन सा फ्लोर है भाई? ಸೆಕೆಂಡ್ ಫ್ಲೋರ್ ಅಂತ ಇದೆ. ನಾವು ಫಸ್ಟ್ ಫ್ಲೋರ್ ಒಂದು ರೌಂಡ್ ಹಾಕೊಂಡ್ಬಂದೆ. ಮಾಲ್ಗಳಲ್ಲಿ ರೆಸ್ಟೋರೆಂಟ್ ಹುಡ್ಕೋದೇ ಕಷ್ಟ ಆಗೈತೆ. ಸುತ್ತಿ ಸಾಕಾಗ್ಬಿಡುತ್ತೆ. ಇಂಡಿಯನ್ ರೆಸ್ಟೋರೆಂಟ್ ವಿಸಿಟ್ ಆಗ್ಬೇಕು. ಸುತ್ತೋದೇ ಕೆಲಸ, ಸುತ್ತೋದೇ ಇನ್ನೇನ್ 10:30 ಆಯ್ತು. ಲಾಸ್ಟ್ 2 ಆರ್ಡರ್ ಕೊಡೋ ಅಷ್ಟ್ರಲ್ಲಿ 11 ಆಗ್ಬಿಡುತ್ತೆ. ಇವಾಗ ನಿಮ್ ಮನೆಗೆ ಹೋಗಿ ಫುಲ್ ಕಂಪ್ನಿ ಸ್ಟೋರಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ಈ ಮಾಲ್ ಚೆನ್ನಾಗಿದೆ, ಖಾಲಿ ಉಳಿತಾ ಇದ್ದಲ್ಲ, ಐಡಿಯಾಸ್ ಚೆನ್ನಾಗಿ ಬರುತ್ತೆ. ಕಂಟೆಂಟ್ ಮಾಡಿ ಏನಾದ್ರು ಕಂಟೆಂಟ್ ಬರುತ್ತೆ, ಒಳ್ಳೆ ಕಂಟೆಂಟ್ಸ್. ಸುತ್ತಿ ಹೋಗೋದೇ ಉರಿತಾ ಇರೋದು.
ಡೆಲಿವರಿ ಬಾಯ್ಸ್ಗೋಸ್ಕರ ಈ ರೂಟ್ ಓಪನ್ ಮಾಡಿರ್ತಾರೆ. ಆಕ್ಚುಲಿ ಕಸ್ಟಮರ್ಸ್ ಇದೆಲ್ಲ ಬೇರೆ ಎಂಟ್ರಿ ಇರುತ್ತೆ, ಬೇರೆ ಎಕ್ಸಿಟ್ ಇರುತ್ತೆ. ಡೆಲಿವರಿ ಬಾಯ್ಸ್ಗೆ ಬ್ಯಾಕ್ ಸೈಡ್ ಇಂದ ಇರುತ್ತೆ, ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ, ಗೂಡ್ಸ್ ಅಲ್ಲೆಲ್ಲ ಬರುತ್ತೆ. ಅಲ್ಲಿಂದ ಡೆಲಿವರಿ ಬಾಯ್ಸ್ ಇರೋದು ಸುತ್ತಿ 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 ಹೋಗ್ಬೇಕು. ಶುಭಾಗ್ಯಶ್ರೀ ಏನಾದ್ರು ಬೇಗ ಹಾಕಿದ್ದಾರೆ. ಬೇಸ್ಮೆಂಟ್ ಬಂದಿದ್ದೀನಿ. ಇಲ್ಲಿದೆ ನನ್ನ ಬೈಕ್, ಇಲ್ಲಿದೆ, ಇಲ್ಲಿ ನನ್ನ ಬೈಕ್ ಇದೆ. ಯಾರು ತಗೊಂಡು ಕೊಡೋದಷ್ಟೇ. ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕಾಯ್ತು. ಇದೇ ಲಾಸ್ಟ್ ಸ್ಟೇಡಲ್ಲಿ ನಂದು ಲಾಸ್ಟ್ 2 hours ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಫೈನಲ್ ಸಿಗ್ತೀನಿ. ಮನೆಗೆ ಹೋಗೋ ಮುಂಚೆ ಅನ್ಸೋದು ಈ ಅಪಾರ್ಟ್ಮೆಂಟ್ ರೇಟ್ ಸಿಗುತ್ತೆ. ಹೇಗಿಲ್ಲ 2144 distance training 5 days. ಏನೇನು ಹೋಗ್ಲಿಕ್ಕೆ ಆಗ್ತದೆ. ಸ್ವಲ್ಪ ಮನೆ ಹೋಗ್ಬಿಟ್ಟು ಡಿಸ್ಕಷನ್ ಹೋಗ್ಬಿಟ್ಟು ಮಾಡೋಕ್ಕೆ ಟೈರ್ಡ್ ಆಗ್ಬಿಟ್ಟು. ಗಾಯ್ಸ್, ನಿನ್ನೆ ನೈಟ್ ನಾನು ಮುಗಿಸ್ಕೊಂಬಂದು ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ನಾನು ರಿಪಿ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ತುಂಬಾ ಕಷ್ಟ ಗೈಸ್. ಮಾಡ್ಬೋದು ಬಟ್ ರಿಸ್ಕ್ ಇದೆ. ಬೈಕ್ ಓಡಿಸ್ಕೊಂಡು ಯಪ್ಪ ಎಷ್ಟು ಹಂಪ್ಗಳು ಎತ್ತಾಕತ್ತೆ ಅಂದರೆ ಹಂಪ್ ಎತ್ತಾಕಿ ನಿಧಾನಕ್ಕೆ ಎತ್ತಾಕಲಿ ಪರವಾಗಿಲ್ಲ, ಆದರೂ ನಿಧಾನಕ್ಕೆ ಹೋದ್ರೂ ಬ್ಯಾಕ್ ಪೇನ್ ಬರುತ್ತೆ ಗೈಸ್. ಆ ಬ್ಯಾಕ್ ಪೇನು, ಟ್ರಾಫಿಕ್ಕು, ಧೂಳು ಸಾಕಾಗೋಗುತ್ತೆ. ಆಮೇಲೆ ಒಂದೊಂದು ರೆಸ್ಟೋರೆಂಟ್ ತುಂಬ ಡಿಲೇ ಮಾಡ್ತಾರೆ ಆರ್ಡರ್ ಕೊಡೋಕ್ಕೆ. ತುಂಬ ಕಷ್ಟ ಗೈಸ್. ಸೊ ಫೈನಲಿ 1400 ಸಮಥಿಂಗ್ ಬಂದಿದೆ, ಪರ್ಸೆಂಟೇಜ್ ಸೇರಿ 1400 ಆಗಿದೆ. ಇಷ್ಟೇ ಮಾಡಿದ್ದೀನಿ. 12 hours 30 minutes ಮಾಡಿದ್ದೀನಿ. ಕಷ್ಟಗಳು ಗೈಸ್, ಈ ಧೂಳು, ಟ್ರಾಫಿಕ್ಕು. ಒಂದೊಂದು ಅಪಾರ್ಟ್ಮೆಂಟ್ಗಳಿಗೆ ಹೋಗ್ಬೇಕಂದ್ರೆ ಸುತ್ಕೊಂಡು ಹೋಗ್ಬೇಕು. ಕಾಲು ನೋವು ಅಷ್ಟೊಂದು ಇರಲ್ಲ, ಬಟ್ ಸುತ್ತಬೇಕು, ಹುಡ್ಕೊಂಡು ಹೋಗ್ಬೇಕು, ಡೋರ್ ಡೆಲಿವರಿ ಕೊಡಬೇಕು. ಸೊ ಮನೆಗಳಾದರೆ ಅವರೇ ಬರ್ತಾರೆ, ಅವ್ರು ನೈಟ್ ಟೈಮ್ ಕಾಲ್ ಮಾಡ್ತಾ ಬರ್ತಾರೆ. ಡೇ ಟೈಮಲ್ಲಿ ಡೋರ್ ನಂಬರ್ ಎಲ್ಲ ಇರುತ್ತಲ್ಲ, ನೋಡ್ಕೊಂಡು ಡೋರ್ ಡೆಲಿವರಿ ಕೊಡ್ಬೋದು. ಬಟ್ ಅಪಾರ್ಟ್ಮೆಂಟ್ ತುಂಬ ಕಷ್ಟ, ಹುಡ್ಕೊಂಡು ಹೋಗ್ಬೇಕು. ಲಿಫ್ಟ್ ಇಲ್ಲ ಅಂದರೆ ಲಿಫ್ಟಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಒಂದೊಂದು ಅಪಾರ್ಟ್ಮೆಂಟ್ ಇರುತ್ತೆ, A to Z ಇರುತ್ತೆ, ಅದು ನೋಡ್ಕೊಂಡು ಹೋಗ್ಬೇಕು. ಸಾಕಾಗ್ಬಿಡುತ್ತೆ ಗೈಸ್. ಸೊ ಫೈನಲಿ 1 day ಡೆಲಿವರಿ ಕೂಡ ಆಗಿ ನಾನು ಫುಲ್ ವಿಡಿಯೋ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇಲ್ಲಿ ಯಾರ್ಯಾರು ವಿಡಿಯೋ ನೋಡಿದಾರ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.